ಒಂದು ಕಾಡಿನಲ್ಲಿ ಒಂದು ತೋಳ ಮತ್ತು ಒಂದು ಆನೆ ಇದ್ದವು. ಅವರೆರಡು ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದವು. ತೋಳ ಚಿಕ್ಕದು, ಚುರುಕು ಮತ್ತು ಬುದ್ಧಿವಂತವಾಗಿತ್ತು. ಆನೆ ದೊಡ್ಡದು, ಬಲಿಷ್ಠ ಮತ್ತು ಪ್ರಾಮಾಣಿಕವಾದ ಸ್ನೇಹಿತನಾಗಿತ್ತು. ಅವರ ಸ್ನೇಹವನ್ನು ಕಾಡಿನ ಎಲ್ಲಾ ಪ್ರಾಣಿಗಳು ಮೆಚ್ಚಿಕೊಂಡಿದ್ದವು. ಒಂದು ದಿನ ಕಾಡಿನಲ್ಲಿ ಭಯಾನಕವಾದ ಬಿರುಗಾಳಿ ಎದ್ದಿತು. ಆಗ ಕಾಡಿನಲ್ಲಿರುವ ಪ್ರಾಣಿಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಓಡಲು ಶುರುಮಾಡಿದವು. ಆಗ ತೋಳ ಆತಂಕಗೊಂಡು ಆನೆಯ ಬಳಿಗೆ ಓಡಿ ಬಂದು, ಸ್ನೇಹಿತ, ನನ್ನನ್ನು ರಕ್ಷಿಸು ಎಂದು ಬೇಡಿಕೊಂಡಿತು. ಆಗ ಆನೆ ತಕ್ಷಣ ತೋಳವನ್ನು ತನ್ನ ಬಲಶಾಲಿ ಕೊಂಬುಗಳ ನಡುವೆ ಬಚ್ಚಿಟ್ಟುಕೊಂಡು ಬಿರುಗಾಳಿಯಿಂದ ಕಾಪಾಡಿತು. ಬಿರುಗಾಳಿ ಶಾಂತವಾದ ನಂತರ ತೋಳ ತನ್ನ ಪ್ರಾಣವನ್ನು ಉಳಿಸಿದ ಆನೆಯನ್ನು ಸ್ಮರಿಸಿಕೊಂಡು, ನೀನು ನನ್ನ ಪ್ರೀತಿಯ ಸ್ನೇಹಿತ. ನಿನ್ನ ಬಲದಿಂದ ನನ್ನನ್ನು ಕಾಪಾಡಿದೆ, ಆದ್ದರಿಂದ ನಾನು ಸದಾ ನಿನಗೆ ಕೃತಜ್ಞನಾಗಿರುತ್ತೇನೆ ಎಂದಿತು. ಆನೆ ನಗುತ್ತಾ, ನೀನು ನನ್ನ ಸ್ನೇಹಿತ. ಸ್ನೇಹದಲ್ಲಿ ಯಾರು ದೊಡ್ಡವರು ಚಿಕ್ಕವರು ಇಲ್ಲ. ಸ್ನೇಹದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಮುಖ್ಯ ಎಂದಿತು. ಇದನ್ನು ಕೇಳಿದ ತೋಳ ಆನೆಗೆ ದೊಡ್ಡ ಹಣ್ಣು ತಂದು ಕೊಟ್ಟು, ಈ ಹಣ್ಣನ್ನು ಸ್ವೀಕರಿಸು, ಇದು ನನ್ನ ಪ್ರೀತಿಯ ಸಂಕೇತ ಅಂತ ಅಂದಿತು. ಆಗ ಆನೆ ಸಂತೋಷದಿಂದ ಹಣ್ಣು ತಿಂದಿತು ಮತ್ತು ಇಬ್ಬರೂ ತಮ್ಮ ಸ್ನೇಹವನ್ನು ಇನ್ನೂ ಬಲಪಡಿಸಿಕೊಂಡು ಮುಂದುವರಿದರು. ಈ ಕಥೆಯ ನೀತಿ ಪಾಠ: ಈ ಕಥೆ ನಾವೆಲ್ಲರೂ ಸ್ನೇಹ ಮತ್ತು ಗೌರವವನ್ನು ಪರಸ್ಪರ ಹೇಗೆ ಕಾಪಾಡಬೇಕು ಎಂಬುದನ್ನು ತಿಳಿಸುತ್ತದೆ. ಬಲಿಷ್ಠವಾಗಿರುವವರು ಬಲಹೀನರಿಗೆ ಸಹಾಯ ಮಾಡಬೇಕು ಮತ್ತು ಸ್ನೇಹದಲ್ಲಿ ಎಲ್ಲರೂ ಸಮಾನರು ಎಂಬುದನ್ನು ಅರಿತುಕೊಳ್ಳಬೇಕು. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.